33 ದಿನಗಳಲ್ಲಿಯೇ ಕುಂಭಮೇಳ ಅಥವಾ ಪ್ರಯಾಗ್ರಾಜ್ನ ಕುಂಭಮೇಳ ಇತಿಹಾಸವನ್ನು ಬರೆದಿದೆ. ಇಲ್ಲಿ 33 ದಿನಗಳಲ್ಲಿ 50 ಕೋಟಿಗಿಂತ ಹೆಚ್ಚಿನ ಭಕ್ತರು ಬಂದು ಪುಣ್ಯಸ್ನಾನವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ 50 ಕೋಟಿ ಭಕ್ತರು ಭಾರತದ ಜನಸಂಖ್ಯೆಯಲ್ಲಿ 150 ಕೋಟಿಯಿಂದ ಕನ್ಸಿಡರ್ ಮಾಡಿದ್ರೆ ಮೂರನೇ ಒಂದು ಭಾಗ ಇದು. ಪ್ರತಿ 3 ಮನೆಯಲ್ಲಿ ಒಂದು ಮನೆಯವರು ಕುಂಭಮೇಳಕ್ಕೆ ಹೋಗಿದ್ದರೆ ಮಾತ್ರ ಇಷ್ಟು ನಂಬರ್ ಬರೋಕ್ಕೆ ಸಾಧ್ಯ. ಅಂಥದ್ರಲ್ಲಿ 50 ಕೋಟಿ ಭಕ್ತರು ಬಂದು ಪುಣ್ಯಸ್ನಾನವನ್ನು ಮಾಡ್ಕೊಂಡು ಹೋಗಿದ್ದಾರೆ. 45 ದಿನಗಳಲ್ಲಿ 40 ಕೋಟಿ ಜನ ಭಕ್ತರು ಇಲ್ಲಿಗೆ ಭೇಟಿ ಕೊಡಬಹುದು ಅಂತ ಅಂದಾಜಿತ್ತು ಸರ್ಕಾರಕ್ಕೆ. ಆದರೆ ಇನ್ನೂ 12 ದಿನ ಬಾಕಿ ಇದೆ. ಆಲ್ರೆಡಿ ಹಾಫ್ ಸೆಂಚುರಿ ಕ್ರಾಸ್ ಆಯಿತು. 50 ಕೋಟಿ ಜನ ಬಂದು ಇಲ್ಲಿ ಪುಣ್ಯಸ್ನಾನವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಜಗತ್ತಿನಲ್ಲಿ ಒಂದೇ ಸ್ಥಳದಲ್ಲಿ ಇಷ್ಟು ಜನ ಸೇರಿದಂತಹ ನಿದರ್ಶನ ಇತಿಹಾಸದಲ್ಲಿಯೇ ಇಲ್ಲ. ಒಂದೇ ಒಂದು ಸ್ಥಳಕ್ಕೆ ಕೆಲವು ದಿನಗಳಲ್ಲಿ ಭಾರತದ ಜನಸಂಖ್ಯೆಯ ಮೂರನೇ ಒಂದು ಭಾಗದಷ್ಟು ಜನ ಒಂದೇ ಒಂದು ಪ್ರಯಾಗ್ರಾಜಲ್ಲಿದ್ದಾರೆ ಅಂತ ಹೇಳಿದ್ರೆ ಇಂಥ ಇತಿಹಾಸವೇ ಇಲ್ಲ, ಉದಾಹರಣೆ ಕೂಡ ಇಲ್ಲ. ಇನ್ನೂ ಬಾಕಿ 12 ದಿನ ಇದೆಯಲ್ಲ, 26ವರೆಗೂ ಇರುತ್ತೆ ಅಂತ ಕಾಣುತ್ತೆ. ಇದು 26ವರೆಗೂ ಇದು ಹೋದರೆ ಎಷ್ಟು ಜನ ಆಗಬಹುದು? ಇನ್ನೂ 12 ದಿನಗಳಲ್ಲೂ ಕೂಡ ಇನ್ನೂ ಕೋಟ್ಯಾಂತರ ಭಕ್ತರು ಬರ್ತಕ್ಕಂಥ ನಿರೀಕ್ಷೆ ಇದೆ. ಇನ್ನು ಭಾನುವಾರ ಕುಂಭಮೇಳಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಫೆಬ್ರವರಿ 16ನೇ ತಾರೀಕಿನಂದು ಗಂಗಾ ನದಿಯಲ್ಲಿ ಮಿಂದೇಳಲಿದ್ದಾರೆ ಗಾಂಧಿ ಕುಟುಂಬದವರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಭೇಟಿಯನ್ನು ಅಂತಿಮಗೊಳಿಸ್ತಾ ಇದೆ ಕಾಂಗ್ರೆಸ್. ಇಲ್ಲ, ಅವರಿಬ್ಬರು ಅಲ್ಲಿಗೆ ಹಾಜರಾಗ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅದನ್ನು ಫೈನಲ್ ಮಾಡಿದೆ. ಮಹಾಕುಂಭಮೇಳದಲ್ಲಿ ವದಂತಿ ಹರಡಿದ್ರಲ್ಲ, ಹಾಗಾಗ್ಬಿಟ್ಟಿದೆ, ಹೀಗಾಗ್ಬಿಟ್ಟಿದೆ, ಯಾರಾದರೂ ವದಂತಿ ಹರಡ್ತಾರಲ್ಲ, ಅಂತಹ 54 ಜನರ ವಿರುದ್ಧವಾಗಿ FIR ಆಗಿದೆ. ನಕಲಿ ವಿಡಿಯೋ ಹರಿಬಿಡೋದು, ಸುಳ್ಳು ಸುದ್ದಿ ಹರಡೋದು, ಈ ರೀತಿ 54 ಸಾಮಾಜಿಕ ಮಾಧ್ಯಮಗಳು ಕೂಡ ಇದೆ. ಎಲ್ಲವುಗಳ ಮೇಲೂ ಕೂಡ ಇದೀಗ ಕ್ರಮ ಆಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ನಂತರದಲ್ಲಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಈ ಭೇಟಿ ಕುತೂಹಲ ಕೆರಳಿಸ್ತಾ ಇದೆ. ಗಂಗಾ ನದಿಯಲ್ಲಿ ಮಿಂದೇಳುವುದರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಅಮಿತ್ ಶಾ ಅವರಿಗೆ ಟಾಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರು. ಆನಂತರದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಮೀನಾಮೇಷ ಎಣ್ಸಕ್ಕೆ ಶುರು ಮಾಡಿಬಿಟ್ರು. ನಾವು ಗಂಗಾ ನದಿಗೆ ಹೋದ್ರೆ ಹೆಂಗೋ, ಮುಳುಗಿದ್ರೆ ಹೆಂಗೋ, ಪೂಜೆ ಮಾಡಿಸಿದ್ರೆ ಹೇಗೋ, ಮಾಡಿಸ್ತಾ ಇದ್ರೆ ಹೇಗೋ ಅಂತ ಒಂದು ಜಿಜ್ಞಾಸೆಗೆ, ಒಂದು ಗೊಂದಲಕ್ಕೆ ಬಿದ್ದುಬಿಟ್ಟಿದ್ರು. ಆಗಿದ್ದಾಗಲಿಂದ DK ಶಿವಕುಮಾರ್ ಅವರು, ಕೆಲವರು ಅವರ ಅನುಯಾಯಿಗಳು ಕೂಡ ಹೋದರು, ಮುಳುಗಿದ್ರು, ಬಂದರು. ಈ ಕಡೆ ಬಂದರು, ನಮ್ಮ ತಿರುಮಕೂಡದ ನರಸೀಪುರ ಅಲ್ಲೂ ಕೂಡ ಮುಳುಗೆದ್ದು ಬಂದರು. ಪ್ರಶ್ನೆ ಈಗಿರ್ತಕ್ಕಂಥದ್ದು, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಲ್ಲಿ ಮುಳುಗೇಳ್ತಾರಾ ಅಥವಾ ಇದೊಂದು ವೈಯಕ್ತಿಕ ವಿಚಾರ ಅಂತ ಅವರು ಬಿಟ್ಟುಬಿಡ್ತಾರಾ ಗೊತ್ತಿಲ್ಲ. ಖರ್ಗೆ ಅವರ ಮಾತಿಗೆ BJPಯಿಂದ ಸಾಕಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಖುದ್ದು ಅಮಿತ್ ಶಾ ಅವರೇ ಹೇಳಿದರು, ಆಯ್ತಪ್ಪ ಖರ್ಗೆ ಅವರೇ, ನೀವು ಯಾವತ್ತೂ ಬಂದಿಲ್ಲಿ ಸ್ನಾನನೇ ಮಾಡಿಲ್ಲ, ಹಾಗಾದರೆ ನೀವು ಬಡತನ ನಿರ್ಮೂಲನೆ ಮಾಡಿಬಿಟ್ರಾ ಅಂತ ಅಮಿತ್ ಶಾ ಕೂಡ ಟಾಂಟು ಕೊಟ್ಟಿದ್ರು.